ಹೇಳ್ಬಿಡು 3 ಲಕ್ಷ ಅಂತ ಹೇಳಕ್ಕ 3 ಲಕ್ಷ ಇದು ಈ ಥರ ಒಂದು ಸ್ಟೇಟ್ ಹೈವೇ ಅಲ್ಗೂರು ಟು ಕೆ ಎಮ್ ದೊಡ್ಡಿ ಈ ಥರ ಸ್ಟೇಟ್ ಹೈವೇ ಇರುವಂಥ 37 ಕುಂಟೆ ಪಟ್ಟ 15 ಕುಂಟೆ ಖರಾಬು. ಇದು ರೋಡಿಂದ 2 ಕಡೆ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಏನು ಬೇಲಿ ಐ ಮೀನ್ ಪಾರ್ಥೇನಿಯಂ ಗಿಡಗಳು ಬೆಳ್ಕೊಂಡಿದೆ. ಹಿಂದೆಗಡೆ ಬೆಳೆ ಹಾಕಿದಾರಲ್ಲ, ಬೆಳೆ ಹಾಕಿರೋದು ಬರಲ್ಲ. ಈ ಪಾರ್ಥೇನಿಯಂ ಏನೇನು ಬೆಳೆದಿದೆ ಇಲ್ಲಿ ಆ ಮರದಿಂದ ಹಿಂದಕ್ಕೆ ಇದೊಂದು ಪೀಸು, ರೋಡಿಂದ ಈ ಕಡೆ ಒಂದು ಪೀಸ್ ಬರುತ್ತೆ, ಇಲ್ಲಿ ಎದುರುಗಡೆ ಒಂದು ಪೀಸು. ಇದು ಪಾರ್ಥೇನಿಯಮ್ಮು. ಮತ್ತು ಇಲ್ಲಿ ಸ್ವಲ್ಪ ಏನೋ ಮೊನ್ನೆ ಕೆಲಸ ಮಾಡಿದ್ದಾರೆ, JCB ಕೆಲಸ ಅರ್ಧಂಬರ್ಧಾಗಿದೆ. ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಎಲೆಕ್ಟ್ರಿಕ್ ಕನೆಕ್ಷನ್ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇರುವಂಥ 37 ಕುಂಟೆ ಪಟ್ಟ 15 ಕುಂಟೆ ಖರಾಬುಗೆ ಯಾವುದೇ ಪೇಮೆಂಟ್ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಈ ಥರ ಒಂದು ದೊಡ್ಡ ಇಲ್ಲು, ಇದು ಬೆಟ್ಟದಲ್ಲಿ ಇರುವಂಥ ದೇವಸ್ಥಾನ, ಒಳ್ಳೆಯ ವ್ಯೂ ಇರುವಂಥ ಜಾಗ, ಜೊತೆಗೆ ಟಾರ್ ರೋಡು. ಅಲ್ಗೂರಿಂದ ಒಂದು 9.5-10 ಕಿಲೋಮೀಟ್ರ್ ಆಗುತ್ತೆ. KM ದೊಡ್ಡಿಗೆ ಒಂದು 10, ಸೊ ಮದ್ದೂರಿಗೆ 20 ಆಗುತ್ತೆ. ಅಲ್ಗೂರಿಂದ 10 ಆಗುತ್ತೆ. ಎರಡೂ ಸೈಡ್ಗೆ ಸ್ಪ್ಲಿಟ್ ಆಗಿರುವಂಥ ಜನರಲ್ ಕ್ಯಾಟಗರಿ ಸೇರಿದಂಥ ಪ್ರಾಪರ್ಟಿ. ಈ ಥರದ್ದು ಒಂದು ಒಳ್ಳೆ ಸೂಪರ್ ಆಗಿರುವಂಥ ಬೆಟ್ಟದ ಮೇಲೆ ದೇವಸ್ಥಾನ, 37 ಕುಂಟೆ ಪಟ್ಟ 15 ಕುಂಟೆ ಖರಾಬು ದುಡ್ಡಿಲ್ಲ. ಪಟ್ಟಾಗ ಮಾತ್ರ ಪ್ರೈಸು ಕುಂಟೆಗೆ 3 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು. ಬೇಕಾದ್ರೆ ಒಂದು ಸೈಡ್ ಫಾರ್ಮ್ ಹೌಸ್ ಮಾಡಿಕೊಂಡು ಈ ಕಡೆ ಖರಾಬ್ ಬರುತ್ತೆ ಬೆಟ್ಟದ ಕಡೆ, ಈ ಕಡೆ ಉಳಿಕೆ ಅದೆಲ್ಲ ಪಟ್ಟ. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಆದರೂ ಯೂಸ್ ಮಾಡ್ಕೊಬೋದು. ಚೌಲ್ಟ್ರಿ, ಪೆಟ್ರೋಲ್ ಬಂಕು, ಈ ಥರ ಏನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. 37 ಕುಂಟೆ ಪಟ್ಟ 15 ಕುಂಟೆ ಖರಾಬು. ಒಳ್ಳೆ ನೀರಾವರಿ ಬೆಲ್ಟು. ಇದು ನೋಡ್ಬೋದು ನೀವು. ಕುಂಟೆಗೆ 3.5 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. ಇಲ್ಲಿಂದ ಒಂದು 300 ಮೀಟ್ರ್ ದೂರದಲ್ಲಿ ಊರಿದೆ. ಇಲ್ಲಿ ಯೆಲ್ಲೋ ಕಲರ್ ಟ್ಯಾಂಕ್ ನೋಡ್ಬೋದು. ಅದೇ ಮನೆ. ಗಿಡಗಳು ಬೆಳ್ಕೊಂಡಿರೋದ್ರಿಂದ ದಟ್ಟವಾಗಿ ತಕ್ಷಣ ಕಾಣಿಸ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕ ಯಾವುದೇ ಕಡೆ ನೋಡಿದ್ರು ತೆಂಗಿನ ತೋಟಗಳು, ನೀರಾವರಿ ಬೆಲ್ಟು.